ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಸೊ ಏನಿಲ್ಲ, ನೀವು ಯಾರಾದರೂ ಸೈಟ್ನ ತಗೊಳ್ಳೋ ಯೋಚನೆಯಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಲೇಬೇಕು. ಆವಾಗ ನಿಮಗೆ ಯಾವುದೋ ಒಂದು ಫೇಕ್ ರಿಜಿಸ್ಟ್ರೇಷನ್ ಸೇಲ್ ಡೇಟ್ ಕೊಟ್ಟಿರ್ತಾರೆ, ಜೆರಾಕ್ಸು. ಸೊ ಆವಾಗ ಅಂಥ ಟೈಮಲ್ಲಿ ಇದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ವೆರಿಫೈ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ವೆರಿಫೈ ಮಾಡ್ಬೋದು. ಅದು ಸಿಂಪಲ್. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಇಲ್ಲಿ ಕಾವೇರಿ ಆನ್ಲೈನ್ CC ಅಂತ ಹೊಡಿ ಅಥವಾ ಕಾವೇರಿ ಆನ್ಲೈನ್ ಅಂತ ಎಂಟ್ರಿ ಮಾಡಿ. ಸೊ ಇವಾಗ ಈ ಥರ ಒಂದು ಲಿಂಕ್ ಸಿಗುತ್ತೆ ನಿಮಗೆ, kaveriOnline.Karnatak.government.in ಅಂತ ಒಂದು ಬರುತ್ತೆ. ಸೊ ಇದು ಕರೆಕ್ಟು ವೆಬ್ಸೈಟ್ ಲಿಂಕ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಪೇಜು ಓಪನ್ ಆಗುತ್ತೆ. ಲಾಗಿನ್ ID ಮತ್ತು ಲಾಗಿನ್ ಪಾಸ್ವರ್ಡು ಕೇಳುತ್ತೆ. ಸೊ ಇಲ್ಲಿ ಫಸ್ಟು ನಾವು ನ್ಯೂ ಯೂಸರ್ ಆದರೆ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಫಸ್ಟು ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಮತ್ತು ಜೆಂಡರು, ಕಂಟ್ರಿ ಮತ್ತು ಪರ್ಮನೆಂಟ್ ಅಡ್ರೆಸ್ ಎಂಟ್ರಿ ಮಾಡಬೇಕು, ಮತ್ತು ಸಿಟಿನ ಎಂಟ್ರಿ ಮಾಡಬೇಕು, ಮತ್ತು ಪಿನ್ ಕೋಡ್ ಎಂಟ್ರಿ ಮಾಡಬೇಕು. ಪ್ಯಾನ್ ನಂಬರು ಮತ್ತು ವೋಟರ್ ID ನಂಬರು ಮತ್ತು ಆಧಾರ್ ಕಾರ್ಡು, ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಎಂಟ್ರಿ ಮಾಡಿದ್ರೆ ಸಾಕು. ಬೆಟರ್ ಅಂದರೆ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡೋದು ಒಳ್ಳೆಯದು. ನೆಕ್ಸ್ಟು ಇಲ್ಲಿ ಇಮೇಲ್ ID-ನ ಎಂಟ್ರಿ ಮಾಡಬೇಕು ಮತ್ತು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಸೆಲೆಕ್ಟ್ ಮಾಡಿ ಪ್ಲಸ್ ಅದಕ್ಕೆ ಆನ್ಸರ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕ್ಯಾಪ್ಸ್ನ ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ಲಾಗಿನ್ ID ಕ್ರಿಯೇಟ್ ಆಗುತ್ತೆ. ಇಲ್ಲಿ OTP ಬರುತ್ತೆ. OTP ಥ್ರೂ ನಿಮಗೆ ಲಾಗಿನ್ ID ಮತ್ತು ಇಮೇಲ್ ID-ನೇ ನಿಮ್ಮದು ಲಾಗಿನ್ ID ಆಗಿರುತ್ತೆ. ಪ್ಲಸ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾನು ಲಾಗಿನ್ ID ಮತ್ತು ಪಾಸ್ವರ್ಡ್ ಆಲ್ರೆಡಿ ಜನ್ರೇಟ್ ಆಗಿರೋದ್ರಿಂದ ನಾನು ಇಲ್ಲಿ ಲಾಗಿನ್ ID-ನ ಎಂಟ್ರಿ ಮಾಡಿದ್ದೀನಿ, ಮೀನ್ಸ್ ಇಮೇಲ್ ID-ನ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಬಂದು ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಕ್ಯಾಪ್ಸ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಅಲ್ಲೇನು XQID5 ಅಂತ ಏನಿದೆಯೋ ಅದು ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರು. ಸೊ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಇದರಲ್ಲಿ ಲಾಗಿನ್ OTP-ನ ಕೇಳ್ತಾ ಇದೆ. ಲಾಗಿನ್ OTP-ನ ನಾವು ಎಂಟ್ರಿ ಮಾಡಬೇಕು. ಅಂದರೆ ಅದು ಮೊಬೈಲ್ ನಂಬರಿಗೆ ಹೋಗಿರುತ್ತೆ. ಆವಾಗಲೇ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀವಲ್ವ ರಿಜಿಸ್ಟರಲ್ಲಿ, ಆ ಟೈಮಲ್ಲಿ ಆ ನಂಬರ್ಗೆ ಹೋಗಿರುತ್ತೆ. ಏನು OTP ಇದೆಯೋ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಸೊ ನಿಮ್ಮ ವೆಬ್ಸೈಟು ಓಪನ್ ಆಯಿತು. ಸೊ ಲಾಗಿನ್ ಆದಮೇಲೆ ನೆಕ್ಸ್ಟು ನೀವು ಇಲ್ಲಿ ಒಂದು ಸರ್ವಿಸಸ್ ಅಂತ ಒಂದು ಲೆಫ್ಟ್ ಸೈಡಲ್ಲಿ ಇದೆ. ಸೊ ಅಲ್ಲಿ ನಾವು ಆನ್ಲೈನ್ CC ಅಂತ ಇರುತ್ತೆ, ಅಥವಾ ಸೇಲ್ ಡೇಟ್ ಬೇಕಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಡೀಟೇಲ್ಸು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು ಅಂತ ಏನಿದೆಯೋ ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಡಿಸ್ಟಿಕ್ಕು ಎಲ್ಲಿ, ಬೆಂಗಳೂರು ರೂರಲ್ಲ ಎಲ್ಲಿ ಅಂತ ಡಿಸ್ಟಿಕ್ನ ಎಂಟ್ರಿ ಮಾಡಬೇಕು. ಮತ್ತು ಸಬ್ ರಿಜಿಸ್ಟ್ರ್ ಆಫೀಸು ಎಲ್ಲಿ, ಅದು ನಿಮ್ಮ ಡಾಕ್ಯುಮೆಂಟಲ್ಲಿ ಇರುತ್ತೆ ಆಲ್ರೆಡಿ. ಮತ್ತು ಡಾಕ್ಯುಮೆಂಟ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಡಾಕ್ಯುಮೆಂಟ್ ನಂಬರ್ ಎಲ್ಲಿರುತ್ತಪ್ಪ ಅಂದರೆ ನಿಮಗೆ ಸೇಲ್ ಡೀಡ್ ಕೊಟ್ಟಿರ್ತಾರಲ್ಲ ಅವರು, ನೀವು ಸೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ. ಸೊ ಆ ಸೇಲ್ ಡೀಡನಲ್ಲಿ ಓಪನ್ ಮಾಡಿದ್ರೆ ಆ ಸೇಲ್ ಡೀಡಲ್ಲಿ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಇರುತ್ತೆ, ಫಸ್ಟ್ ಫ್ರಂಟ್ ಪೇಜಲ್ಲಿ ಟಾಪಲ್ಲಿ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಸೈನ್ ಒಂದಿರುತ್ತೆ, ಸೈನ್ ಮಾಡಿ ಮತ್ತು ಇಯರು ಬರೆದಿರ್ತಾರೆ. ಸೊ ಇಲ್ಲೂ ಇರುತ್ತೆ. ಸೊ ಇಲ್ಲಾದರೂ ನೋಡ್ಕೋಬೋದು. ಮತ್ತು ಇಲ್ಲಿ ಟಾಪಲ್ಲಿ ಅಲ್ಲೂ ಇರುತ್ತೆ, 1617 ಅಥವಾ 1516 1314 ಆಯಿತು, ಇಯರ್ ಆಫ್ ರಿಜಿಸ್ಟ್ರೇಷನ್ ಅದು ಇರುತ್ತೆ. ಪ್ಲಸ್ ಡಾಕ್ಯುಮೆಂಟ್ ನಂಬರ್ ಇರುತ್ತೆ. ಈ ಡಾಕ್ಯುಮೆಂಟ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ರೆ ಇದನ್ನು ಕೊಟ್ಬಿಟ್ಟು ಇಯರ್ ಆಫ್ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟು ಇಲ್ಲಿ ಸರ್ಚ್ ಕೊಟ್ಟರೆ ಸೊ ಇಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ. ಎಷ್ಟು ಪೇಜು ಡಾಕ್ಯುಮೆಂಟ್ ಇದೆಯೋ ಅಷ್ಟು ಪೇಜು ಇಲ್ಲಿ ನಿಮಗೆ ಇಲ್ಲಿ ಓಪನ್ ಆಗ್ತಾಯಿದೆ ನೋಡಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ತೊಗೋಬೋದು. ಸೊ ಜಸ್ಟ್ ನೋಡಬೇಕು, ಜಸ್ಟ್ ವೆರಿಫೈ ಮಾಡ್ತೀನಿ ಅಂದ್ರೂ ಇಲ್ಲಿ ವೆರಿಫೈ ಮಾಡ್ಬೋದು. ಒಂದು ವೇಳೆ ಸೈನ್ ಕಾಪಿ ಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಚೆಕ್ ಫಾರ್ ಸೈನ್ಡ್ CC ಅಂತ ಇದೆಯಲ್ಲ, ಅದನ್ನು ಟಿಕ್ ಮಾಡಿ ನೀವು ರಿಸರ್ಚ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟು ನಿಮಗೆ
ಅಮೌಂಟನ್ನ ಕೇಳುತ್ತೆ, ಅಷ್ಟು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಸೈನ್ಡ್ ಕಾಪಿ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಸರ್ವಿಸಲ್ಲಿ ಒಂದು ದಿನಕ್ಕೆ 10 ಸಲ ವೆರಿಫೈ ಮಾಡ್ಬೋದು. ಈ ಡಾಕ್ಯುಮೆಂಟ್ ನಂಬರ್ನ ಸೇಲ್ ಡೀಡಲ್ಲಿ ನೋಡ್ಬೋದು ಅಥವಾ ನಿಮ್ಮ ಈಸಿನಲ್ಲೂ ನೋಡ್ಬೋದು. ಓಕೆ, ನೋಡಿದ್ರಲ್ಲ, ಈಗ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸೇಲ್ ಡೀಡು ಅಂದರೆ ನಿಮ್ಮದು ಸೈಟ್ ಪತ್ರ ಕರೆಕ್ಟಾಗಿದೆಯೋ, ಮನೆ ಪತ್ರ ಆಗಲಿ ಸೈಟ್ ಪತ್ರ ಆಗಲಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.